ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಗ್ರ್ಯಾಂಡ್ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇದು ದೊಡ್ಡ ಡಿಸೈನು, ಸ್ವಲ್ಪ ಗ್ರ್ಯಾಂಡ್ ಆಗಿದೆ. ಬ್ರೈಡಲ್ ಡಿಸೈನು, ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್. ಇದು ಜರಿ ಸಾರಿಗಳಿಗೆ ಮಾಡ್ಕೋಬಹುದು. ಇದಕ್ಕೆ 6 ಎಳೆ ದಾರ, 7 ನಂಬರ್ ಕ್ರೋಶೆ ಹುಕ್ಕು, 0.95 mm 7 ನಂಬರ್ ಕ್ರೋಶೆ ಹುಕ್ಕು. ಆಮೇಲೆ ಆರ್ಚಿಗೆ ಸೇರಿಸ್ಕೊಳ್ಳೋಕ್ಕೆ ಈ ಥರದ ಫ್ಲವರ್ ಶೇಪ್ ಬೀಡನ್ನು ಉಪಯೋಗಿಸ್ತಾ ಇದ್ದೀನಿ ಆರ್ಚಿಗೆ. ಆಮೇಲೆ ಸ್ಮಾಲ್ ಬೀಡ್ಸನ್ನು ಮೇಲೆ ಆರ್ಚಲ್ಲಿ ಸೇರಿಸ್ಕೊಳ್ಳೋಕೆ ಉಪಯೋಗಿಸ್ತಾ ಇದ್ದೀನಿ. ಇದು ಫಸ್ಟು ದಾರ ಲಾಕ್ ಮಾಡಿ, ಡಬಲ್ ಲಾಕ್ ಮಾಡ್ತೀನಿ ನಾನು. ಯಾವಾಗಲೂ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ಳಿ, ಸೇಫ್ ಆಗಿರುತ್ತೆ. 4 ಚೈನು, ಬೆಟ್ಟಗೆ ಲಾಕ್, ಮತ್ತೆ 4 ಚೈನು, ಬೆಟ್ಟಗೆ ಲಾಕ್, ಮತ್ತೆ 4 ಚೈನು, 3 ಸಾರಿ 4 ಚೈನು, ಬೆಟ್ಟಗೆ ಲಾಕ್. ಈಗ ಈ ಫ್ಲವರ್ ಶೇಪ್ ಬೀಡ್ಸ್ ತಗೊಳ್ತಾ ಇದ್ದೀನಿ. ಈ ಥರ ಈ ಬೀಡ್ ಸೇರಿಸಿ ಲಾಕ್ ಮಾಡಿ, ಬೆಟ್ಟಗೆ ಸೇರಿಸಿ ಮತ್ತೆ 4 ಚೈನು, ಬೆಟ್ಟಗೆ ಲಾಕ್, ಮತ್ತೆ 4 ಚೈನು, ಬೆಟ್ಟಗೆ ಲಾಕ್, ಮತ್ತೆ 4 ಚೈನು, ಬೆಟ್ಟಗೆ ಲಾಕ್, ಇನ್ನೆರಡು ಸರಿ 4 ಚೈನು, ಬೆಟ್ಟಗೆ ಲಾಕು, ಮತ್ತೆ 4 ಚೈನು, ಬೆಟ್ಟಗೆ ಲಾಕ್. ಈ ಥರ 5 ಸಾರಿ 4 ಚೈನ್ ಮಾಡಬೇಕು ಸ್ನೇಹಿತರೆ. 1 2 3 4 5 ಬ್ಲಾಕ್ ಮಾಡಿದ್ದೀನಿ. ಇಲ್ಲಿ ಫಸ್ಟಿಗೆ 3 ಬ್ಲಾಕು, ಆಮೇಲೆ ಬೀಡ್ಸ್ ಆಗಿ 5 ಬ್ಲಾಕು. ಈಗ ನೆಕ್ಸ್ಟು ಇದೇ ಥರ ಬೀಡ್ಸು, ಮತ್ತೆ 5 ಬ್ಲಾಕು, ಮತ್ತೆ ಬೀಡ್ಸು, ಮತ್ತೆ 5 ಬ್ಲಾಕು. ಹಾಗೆ ಪೂರ್ತಿ ಸೀರೆ ಮಾಡ್ಕೊಂಡು ಹೋಗಿ ಎಂಡಲ್ಲಿ ಮತ್ತೆ 3 ಬ್ಲಾಕಲ್ಲಿ ಸ್ಟಾಪ್ ಮಾಡ್ಕೊಳ್ಳಿ. ಬೀಡ್ ಆದಮೇಲೆ 3 ಬ್ಲಾಕ್ ಮಾಡಿ ಎಂಡ್ ಮಾಡ್ಕೊಳ್ಳಿ. ಸೀರೆ ಎಂಡಿಗೆ ಬಂದಾಗ ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಥರ ಈ ಲೈನ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಈಗ ನೋಡಿ, ಇಲ್ಲಿ 3 ಟೈಮ್ಸ್ 3 ಬ್ಲಾಕ್ ಮಾಡಿ ಎಂಡ್ ಮಾಡಿದ್ದೀನಿ. ಬೀಡ್ ಹಾಕಿದ ಮೇಲೆ 3 ಬ್ಲಾಕ್ 4 ಚೈನು. ಇದಾದಮೇಲೆ ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಇಲ್ಲಿ 4 ಚೈನು, 1 2 3 4 ಚೈನು. ಈ 4 ಚೈನ್ ಲಾಕಲ್ಲಿ ಲಾಕ್ ಮಾಡಿ ಬ್ಯಾಕ್ ಸೈಡಿಂದ ಇದು. ಆಮೇಲೆ ಮತ್ತೆ 4 ಚೈನ್ ಮಾಡಿ, ನೆಕ್ಸ್ಟ್ 4 ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಮಾಡಬೇಕಾಗಿಲ್ಲ, ಲಾಕಿನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇದರ ನೆಕ್ಸ್ಟ್ 4 ಚೈನು, 1 2 3 4. ಇದನ್ನು ಈ ಬೀಡ್ ಪಕ್ಕದ ಲಾಕಲ್ಲಿ ಲಾಕ್ ಮಾಡಿ. ಹೀಗೆ ಈಗ ಈ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. 1 2 3 4 5 6 7. ಸಾಕಾಗತ್ತಾ ನೋಡ್ಕೊಳ್ಳಿ. 7 ಚೈನು, 8 ಚೈನ್ ಬೇಕಾಗ್ಬೋದು. 8 ಚೈನ್ ಹಾಕ್ಕೊಂಡು ಇಲ್ಲಿ ಬೀಡ್ನ ಈ ಕಡೆ ಲಾಕ್ ಮಾಡ್ಕೊಳ್ಳಿ. ಈ ಬೀಡ್ನ ಸುತ್ತಲೂ ಬರಬೇಕು ಈ ಚೈನು, ಕಡಿಮೆ ಆಗಬಾರ್ದು. ಟೈಟ್ ಆದರೆ ಎಳ್ದಂಗೆ ಆಗುತ್ತೆ.
ಮತ್ತು ಉಳಿದ 4 ಚೈನ್ಗಳೆಲ್ಲ 4 ಚೈನ್ ಮಾಡ್ಕೊಳ್ಳಿ, ಆಯಾ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿನೂ ಬೀಡ್ ಸುತ್ತಲೂ 8 ಚೈನ್ ಹಾಕ್ಕೊಳ್ಳಿ. ಹೀಗೆ ಎಂಡ್ವರೆಗೂ ಬನ್ನಿ, ತೋರಿಸ್ತೀನಿ ಮತ್ತೆ. ನೋಡಿ ಸ್ನೇಹಿತರೆ, ಬ್ಯಾಕ್ ಸೈಡಿಂದ ಹಿಂಗೆ ಚೈನ್ಗಳನ್ನು ಹಾಕ್ಕೊಂಡು ಬಂದಿದ್ದೀನಿ. ಈಗ ಮತ್ತೆ ಒಂದು ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಈಗ ಫ್ರಂಟ್ ಸೈಡಲ್ಲಿ ಮತ್ತೆ ಫಸ್ಟಿಗೆ 4 ಚೈನು, ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ, 4 ಚೈನ್ ಲಾಕಲ್ಲಿ. ನೆಕ್ಸ್ಟು 4 ಚೈನನ್ನು ಹಾಗೆ ಮಾಡ್ಕೊಳ್ಳಿ. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ. ಈಗ ಬೀಡ್ ಪಕ್ಕದ 4 ಚೈನ್ ಇದೆಯಲ್ವಾ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ ಸುತ್ತಲೂ 8 ಚೈನ್ ಹಾಕಿದ್ದೀರಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಫುಲ್ ಆಗೋಷ್ಟು ಮಾಡ್ಕೊಳ್ಳಿ. 3 ಪೂರ್ತಿ ಇದೇ ಥರ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಹಿಂಗೆ ದಾರ ತಗೊಂಡು ಇಲ್ಲಿಂದ ತಗೊಂಬಂದು ಮತ್ತೆ ಫಸ್ಟ್ 2 ಆಮೇಲೆ 2. ನಾನು ಮೊದಲಿನ ವೀಡಿಯೋಗಳೆಲ್ಲ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲ ನಿಧಾನವಾಗಿ ಮಾಡಿದ್ದೀನಿ. ಇದು ನಾನು ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಈ ಥರ ಈ ಥರ 16 ಡಬಲ್ ಕ್ರೋಶೆ ಹಾಕಿದ್ದೀನಿ, 16 ಡಬಲ್ ಕ್ರೋಶೆ. ಆಮೇಲೆ ಇಲ್ಲಿ ಅದನ್ನು ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ಅದೇ 4 ಚೈನಲ್ಲಿ. ಆಮೇಲೆ ಲಾಕಲ್ಲಿ ಲಾಕ್ ಮಾಡಿ ಈ ಥರ. ಮತ್ತು ಇಲ್ಲಿ ಚೈನ್ಗಳೆಲ್ಲ ಹಾಕ್ಕೊಂಡು ಈ ಬೀಡ್ ಪಕ್ಕ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿ ಬೀಡ್ನ ಬ್ಯಾಕ್ ಸೈಡು 8 ಚೈನ್ ಇದೆಯಲ್ವ, ಅದರಲ್ಲಿ 16 ಡಬಲ್ ಕ್ರೋಶೆ ಹಾಕ್ಕೋಬೇಕು. ನಾನಿಲ್ಲಿ 16 ಹಾಕಿದ್ದೀನಿ. 16 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈ ಲೈನು ಹೀಗೆ ಆರ್ಚ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಅಲ್ಲಿ ದಾರ ಕಟ್ ಮಾಡಿದ್ದೀನಿ, ಅದು ಗ್ರೀನ್ ಕಲರು. ಈಗ ಬೇರೆ ಕಲರ್ ದಾರ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಗೋಲ್ಡನ್ ಕಲರ್. ಇಲ್ಲಿ ಲಾಕಲ್ಲಿ ಸೇರಿಸ್ಕೊಳ್ಳಿ, ಫಸ್ಟ್ ಲಾಕಲ್ಲಿ. ಆಮೇಲೆ 4 ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿ ಈ ಲಾಕಲ್ಲಿ ಲಾಕ್ ಮಾಡಿ. ಈಗ ನೆಕ್ಸ್ಟ್ 4 ಚೈನನ್ನು ಮಾಡ್ಕೊಳ್ಳಿ. ಈ ಲಾಕಲ್ಲಿ 4 ಚೈನ್ ಲಾಕಲ್ಲಿ ಲಾಕ್ ಮಾಡಿ. ಈಗ ಇಲ್ಲಿಂದ ಆರ್ಚ್ ಮಾಡಿದ್ದೀರಲ್ವ, ಈ ಆರ್ಚ್ ಡಬಲ್ ಕ್ರೋಶೆಯ ಮೇಲೆ ಚೈನ್ಗಳಿರುತ್ತೆ ನೋಡಿ, ಈ ಚೈನ್ಗಳು ಇಲ್ಲಿ ಫಸ್ಟ್ ಚೈನಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ನೋಡಿ, ಇದು ಡಬಲ್ ಕ್ರೋಶೆ. ಈ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ಡಬಲ್ ಕ್ರೋಶೆ ಮಾಡಿ ಒಂದು ಸ್ಮಾಲ್ ಬೀಡ್ ಸೇರಿಸಿ. ಈ ಥರ ಸ್ಮಾಲ್ ಬೀಡ್ ಸೇರಿಸಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಅದೇ ಚೈನಲ್ಲಿ, ಈಗ ಎಲ್ಲಿ ನೀವು ಡಬಲ್ ಕ್ರೋಶೆ ಮಾಡಿದ್ದೀರಾ ಅಲ್ಲೇ ಅದೇ ಹೋಲಲ್ಲಿ ಅದೇ ಪಾಯಿಂಟಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಇಲ್ಲಿ ಎರಡನೇದು ಮೂರನೇದು 2 ಡಬಲ್ ಕ್ರೋಶೆ ಬಿಡಬೇಕು ನೀವು. ಈ ಒಂದು ಡಬಲ್ ಕ್ರೋಶೆ ಫಸ್ಟ್ ಡಬಲ್ ಕ್ರೋಶೆ ಚೈನಲ್ಲಿ ಹಾಕಿದ್ದೀರಾ, ಎರಡನೇದಿಲ್ಲ ಮೂರನೇದಿಲ್ಲ, 4ನೇದಲ್ಲಿ 1 2 ಬಿಟ್ಟು 4ನೇದಲ್ಲಿ ಒಂದು ಡಬಲ್ ಕ್ರೋಶೆ ಮತ್ತೊಂದು ಸ್ಮಾಲ್ ಬೀಡ್. ಮತ್ತೆ ಅದೇ ಪಾಯಿಂಟಲ್ಲಿ, ಅದೇ ಈಗ ನೀವು 4ನೇದಲ್ಲಿ ಹಾಕಿದ್ದೀರಲ್ವ ಅದರಲ್ಲೇ
ಒಂದು ಸಾರಿ ಡಬಲ್ ಕ್ರೋಶೆ ಹಾಕಿದ್ದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಬೀಡ್ ಹಾಕಿಬಿಟ್ಟು ಮತ್ತು 2 ಬಿಡಿ, 1 2 ಬಿಟ್ಟು ಒಂದರಲ್ಲಿ ನೀವು ಈ ಫಸ್ಟ್ ರೌಂಡ್ ಇಲ್ಲಿ ಆರ್ಚ್ ಮಾಡ್ತೀರಲ್ವ ಡಬಲ್ ಕ್ರೋಶೆ ಹಾಕಿ, ಆವಾಗ ಸರಿಯಾಗಿ ಕೌಂಟ್ ಮಾಡಿಕೊಂಡು ಹಾಕಿ. ಈಗ ನೀವು ಒಂದರಲ್ಲಿ ಹಾಕ್ತೀರಿ, ಆಮೇಲೆ 2 3 ಬಿಟ್ಟು 4 5 6 ಬಿಟ್ಟು 7 ಹಾಗೆ ಎಷ್ಟು ಬೇಕಾಗತ್ತೆ ಅಂತ ಕೌಂಟ್ ಮಾಡ್ಕೊಳ್ಳಿ. ಈಗ ನೀವು 8 ಆಗಿ ನಿಂತರೆ ಕಷ್ಟ ಆಗುತ್ತೆ, ಆವಾಗ ಒಂದು ಎಕ್ಸ್ಟ್ರಾ ಉಳಿಯತ್ತೆ. ಅಡ್ಜಸ್ಟ್ ಮಾಡ್ಕೊಳಕ್ಕಾಗತ್ತೆ, ನೀವು ಕೌಂಟಿಂಗ್ ಕರೆಕ್ಟಾಗಿ ಮಾಡಿದರೆ ಸರಿಯಾಗಿ ಬರುತ್ತೆ. ಆವಾಗ ಈಸಿ ಆಗುತ್ತೆ ನಿಮಗೆ ಮಾಡೋದು, ಚೆನ್ನಾಗೂ ಬರುತ್ತೆ, ಆರ್ಚ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆವಾಗ. ಮತ್ತು ಅದೇ ಜಾಗದಲ್ಲಿ ಎಲ್ಲಿ ನೀವು ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀರಾ ಅದರಲ್ಲೇ ಮತ್ತೆ ಡಬಲ್ ಕ್ರೋಶೆ ಹಾಕಿ. ಈಗ 2 ಬಿಡಿ, ಇಲ್ಲಿ ಒಂದು ಸಾರಿ ಹಿಂಗೆ ಹಾಕಿ ಆದಮೇಲೆ 2 ಡಬಲ್ ಕ್ರೋಶೆ ಬಿಡಬೇಕು ಇಲ್ಲಿ ಕೆಳಗೆ ಗ್ರೀನಿಂದು, 1 2 ಬಿಟ್ಟು 3ನೇದಲ್ಲಿ ಹಾಕ್ಕೋಬೇಕು. ಮತ್ತು ಸ್ಮಾಲ್ ಬೀಡ್, ಮತ್ತು ಅದರಲ್ಲೇ ಇನ್ನೊಂದು ಸರಿ ಡಬಲ್ ಕ್ರೋಶೆ, ಮತ್ತು 1 2 ಬಿಟ್ಟು 3ನೇದಲ್ಲಿ ಇಲ್ಲಿ ಡಬಲ್ ಕ್ರೋಶೆ, ಮತ್ತು ಸ್ಮಾಲ್ ಬೀಡ್, ಮತ್ತು ಅದೇ ಜಾಗದಲ್ಲಿ ಡಬಲ್ ಕ್ರೋಶೆ, ಮತ್ತು ಕೊನೆಯಲ್ಲಿ 1 2 ಬಿಟ್ಟು ಕೊನೆಯದಲ್ಲಿ 16ನೇದಲ್ಲಿ ಬರುತ್ತೆ. ಮತ್ತು 1 2 ಬಿಟ್ಟು ಕೊನೆಯದಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಒಂದು ಬೀಡ್, ಮತ್ತು ಒಂದು ಡಬಲ್ ಕ್ರೋಶೆ ಅದರಲ್ಲಿ ಹಿಂಗೆ ಮಾಡಿಕೊಂಡು, ಈಗ ನೆಕ್ಸ್ಟು ಈ ಲಾಕಲ್ಲಿ ಇದೇ ಈ ಆರ್ಚ್ ಮಾಡಿರೋ ಲಾಕ್ ಇದೆಯಲ್ವ ಅಲ್ಲಿ ಆ 4 ಚೈನ್ನ ಲಾಕ್, ಫಸ್ಟು 4 ಚೈನ್ನ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ನಿಮಗೆ. ಒಂದರಲ್ಲಿ 2 ಡಬಲ್ ಕ್ರೋಶೆ ವಿ ಶೇಪ್. ಮತ್ತೆ ಈಗ 4 ಚೈನ್ ಮಾಡ್ಕೊಳ್ಳಿ. ಇದು ಈ ಲಾಕಲ್ಲೇ ಲಾಕ್ ಮಾಡಿ, ಮತ್ತೆ 4 ಚೈನು, ಇದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ ಇಲ್ಲಿ. ಮತ್ತು ಇನ್ನೊಂದು ಸತಿ 4 ಚೈನು, ಅದನ್ನು ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿ ಈ ಡಬಲ್ ಕ್ರೋಶೆ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ ಅದರ ಚೈನಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಬೀಡ್, ಮತ್ತು ಅದರಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಹೀಗೆ ಮಾಡ್ಕೊಂಡು ಹೋಗಿ ಆರ್ಚ್. ಈ ಥರ ಆರ್ಚ್ ಬರುತ್ತೆ ಸಿಂಪಲಾಗಿ, ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಇದೆ, ನೆಕ್ಸ್ಟ್ ತೋರಿಸ್ತೀನಿ ನಾನು. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ, ಆರ್ಚ್ಗಳನ್ನು ಮಾಡಿಕೊಂಡು. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ದಾರ ಕಟ್ ಮಾಡೋದು ಬೇಡ, ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಫಸ್ಟು 4 ಚೈನ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ನೆಕ್ಸ್ಟ್ 4 ಚೈನ್ ಇದೆಯಲ್ವಾ, ಇಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮೂರು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಇಲ್ಲಿ ಈ ಡಬಲ್ ಕ್ರೋಶೆ ಬೀಡ್ ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆ ಫಸ್ಟ್ ಡಬಲ್ ಕ್ರೋಶೆ ಇದರಲ್ಲಿ ಅದರ ಮೇಲಿನ ಚೈನಲ್ಲಿ. ಆಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಬೀಡ್ನ ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ವ ಅದರಲ್ಲಿ ಲಾಕ್ ಮಾಡಿ. ಆಮೇಲೆ ನೆಕ್ಸ್ಟು ಈ ಡಬಲ್ ಕ್ರೋಶೆಲಿ ಬೀಡ್ನ ಪಕ್ಕದ ಈ ಕಡೆ ಡಬಲ್ ಕ್ರೋಶೆ ಲಾಕ್ ಮಾಡಿ 3 ಚೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದರ ಆ ಕಡೆ ಡಬಲ್ ಕ್ರೋಶೆಲಿ
ಲಾಕ್ ಮಾಡ್ಕೊಳ್ಳಿ. ಬೀಡ್ನ ಆ ಕಡೆ ಈ ಕಡೆ ಅಂದರೆ ಬೀಡ್ನ ಮೇಲಿಗೆ ನೀವು ಚೈನ್ ಹಾಕ್ತಾ ಇದ್ದೀರಾ. ಮತ್ತು ನೆಕ್ಸ್ಟು ಈ ಡಬಲ್ ಕ್ರೋಶೆಯಲ್ಲಿ ಹೀಗೆ ಮಾಡ್ತಾ ಹೋಗಿ. ಪ್ರತಿಯೊಂದು ಡಬಲ್ ಕ್ರೋಶೆಯಲ್ಲೂ ಲಾಕ್ ಮಾಡಿ ಬೀಡ್ನ ಮೇಲೆ 3 ಚೈನು, ಬೀಡ್ನ ಈ ಕಡೆ ಲಾಕ್. ಈ ಥರ ಬೀಡ್ನ ಈ ಕಡೆ ಲಾಕ್. ಮತ್ತು ಇಲ್ಲಿ ಹೀಗೆ ಮಾಡ್ತಾ ಹೋಗಿ. 3 ಚೈನು, ಈ ಕಡೆ ಲಾಕ್. ಮತ್ತೆ 3 ಚೈನು, ಮತ್ತು ಈ ಕಡೆ ಲಾಕು, 3 ಚೈನು, ಬೀಡ್ನ ಈ ಕಡೆ ಲಾಕು. ಇದನ್ನು ನೆಕ್ಸ್ಟ್ 4 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ನೆಕ್ಸ್ಟ್ 4 ಚೈನಲ್ಲಿ ಅಷ್ಟೇ. ಆಮೇಲೆ ಲಾಕಲ್ಲಿ ಲಾಕ್. ಈ ಥರ ಬರುತ್ತೆ. ಬ್ಯಾಕ್ ಸೈಡಿಂದ ಚೈನ್ ಹಾಕ್ಕೊಂಡು ಬನ್ನಿ. ಮತ್ತು 3 ಚೈನು, 4 ಚೈನು, ಇದು ಲಾಕು. ಮತ್ತು ಇಲ್ಲಿ 3 ಸಿಂಗಲ್ ಕ್ರೋಶೆ, 1 4 ಚೈನ್ನ ಒಳಗಡೆ 3 ಸಿಂಗಲ್ ಕ್ರೋಶೆ. ಮತ್ತು ಇಲ್ಲಿ ಅದೇ ಥರ ಬೀಡ್ ಈ ಡಬಲ್ ಕ್ರೋಶೆ ಲಾಕ್ ಮಾಡಿ ಬೀಡ್ ಸುತ್ತಲೂ 3 ಚೈನು, ನೆಕ್ಸ್ಟ್ ಡಬಲ್ ಕ್ರೋಶೆ ಲಾಕ್. ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ತೋರಿಸ್ತೀನಿ ಪೂರ್ತಿ ಮಾಡಿ. ನೋಡಿ ಸ್ನೇಹಿತರೆ, ಈ ಥರ ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಬ್ಯಾಕ್ ಸೈಡಿಂದ ಚೈನ್ಗಳನ್ನು ಹಾಕ್ಕೊಂಡು ಬಂದಿದ್ದೀನಿ. ಇಷ್ಟೇ ಬೇಕಾದ್ರೂ ನೀವು ಮಾಡಿ ಕ್ಲೋಸ್ ಮಾಡ್ಬೋದು. ಇದೇ ಫ್ಲವರ್ ಥರ ಕಾಣುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಆರ್ಚು. ನಾನು ಇನ್ನೊಂದು ಸ್ಟೆಪ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ದಾರ ಕಟ್ ಮಾಡಿದ್ದೀನಿ ನಾನು, ಚೈನ್ ಹಾಕಿರೋ ದಾರ. ಈಗ ಮತ್ತೆ ನಾನಿಲ್ಲಿ ಮೇಲಿನ ರೋದಲ್ಲಿ ರೆಡ್ ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟ್ ರೋದಲ್ಲಿ ಸೇರಿಸೋದು. ಆಮೇಲೆ 4 ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿ ಈ ಲಾಕಲ್ಲಿ ಲಾಕ್ ಮಾಡಿ. ಈಗ ಇಲ್ಲಿ ನೀವು 3 ಸಿಂಗಲ್ ಕ್ರೋಶೆ ಹಾಕಿದಿರಲ್ವಾ, ಇಲ್ಲಿ ಮಧ್ಯದಲ್ಲಿ ಎರಡನೇ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ 3 ಚೈನ್ ಹಾಕಿದಿರಲ್ವ ಬೀಡ್ನ ಬ್ಯಾಕ್ ಸೈಡು, ಇಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಡಬಲ್ ಕ್ರೋಶೆ ಮಾಡಿಕೊಂಡು 1 2 3 4 5 ಡಬಲ್ ಕ್ರೋಶೆ. ಇದನ್ನು ಈ ಮಧ್ಯದ ಈ ಲಾಕ್ಗಳಿದೆಯಲ್ವ, ಚೈನ್ ಎಲ್ಲ ಲಾಕ್ ಆಗಿರೋದು, ಇಲ್ಲಿ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳಿ ಇದನ್ನು. ಮತ್ತು ಇಲ್ಲಿ ಈ 3 ಚೈನಲ್ಲಿ ನೆಕ್ಸ್ಟ್ 3 ಚೈನಲ್ಲಿ ಅದೇ ಥರ 5 ಚೈನ್ ಮಾಡ್ಕೊಳ್ಳಿ. ಈ ಬೀಡ್ನ ಬ್ಯಾಕ್ ಸೈಡ್ 3 ಚೈನ್ ಹಾಕಿದಿರಲ್ವ, ಅದರಲ್ಲಿ ಪೆಟಲ್ಸು ಮಾಡ್ಕೊಳ್ಳೋದು. 5 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 5 ಡಬಲ್ ಕ್ರೋಶೆ ಮಾಡಿ ಅದರ ಪಕ್ಕ ಇದೆರಡು ಬೀಡ್ಗಳ ಮಧ್ಯೆ ಲಾಕ್ ಇದೆಯಲ್ವ, ಈ ಚೈನ್ ಲಾಕ್ ಆಗಿದೆಯಲ್ವ, ಆ ಲಾಕಿನ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಚೈನ್ ಲಾಕಿನ ಒಳಗಡೆ ನೀವೀಗ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀರಲ್ವ ಅದು. ಆಮೇಲೆ ಮತ್ತೆ ಅಲ್ಲಿ 3 ಚೈನ್ ಇದೆಯಲ್ವ, ಇಲ್ಲಿ ಬೀಡ್ ಪಕ್ಕ ಚಿಕ್ಕದಾದ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಪೆಟಲ್ ಥರ. ನೋಡಿ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಫ್ಲವರ್ ಶೇಪ್ ಬರುತ್ತೆ ಇದು. ನೋಡಿ ಈ ಥರ ಪೆಟಲ್ಸ್ ಬರುತ್ತೆ. ಮತ್ತು ನೆಕ್ಸ್ಟ್ ಬೀಡ್ನ ಬ್ಯಾಕ್ ಸೈಡು
4 5 ಇದನ್ನು ನೋಡಿ, ಈ 2 ಬೀಡ್ಗಳ ಮಧ್ಯೆ ಚೈನ್ನ ಮಧ್ಯೆ ಜಾಗ ಇರುತ್ತಲ್ವ, ಇಲ್ಲಿ ಆಫ್ ಮಾಡ್ಕೋಬೇಕು. ಈಗ ಮತ್ತೆ ನೋಡಿ ಈ ಥರ ಮತ್ತೆ ಇಲ್ಲಿ ಮಧ್ಯದಲ್ಲಿ ಲಾಕ್ ಮಾಡಿ. ನೆಕ್ಸ್ಟ್ ಬೀಡ್ ಹಿಂದ್ಗಡೆ ಅದೇ ಥರ 5 ಪೆಟಲ್, 5 ಡಬಲ್ ಕ್ರೋಶೆ, ಅದೊಂದು ಪೆಟಲ್ ಥರ ಆಗುತ್ತೆ. ಇದನ್ನು ನೀವು ಡೈರೆಕ್ಟ್ ಇಲ್ಲಿ ಈ ಸಿಂಗಲ್ ಕ್ರೋಶೆ ಹಾಕಿದ್ದೀರಲ್ವ, ಅಲ್ಲಿ ಮಿಡ್ಲಲ್ಲಿ ಲಾಕ್ ಮಾಡಿ, 4 ಚೈನ್ನ ಸಿಂಗಲ್ ಕ್ರೋಶೆಗಳಲ್ಲಿ. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಮಧ್ಯೆ ಕುಚ್ಚಿಗೆ 4 ಚೈನ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಈ 4 ಚೈನಲ್ಲಿ ಮಿಡ್ಲಲ್ಲಿ ಒಂದು ಲಾಕ್ ಮಾಡಿಕೊಂಡು ಇಲ್ಲಿಂದ ಡಬಲ್ ಕ್ರೋಶೆ ತಗೊಂಬನ್ನಿ. ಇಲ್ಲಿ ಬೀಡ್ನ ಬ್ಯಾಕ್ ಸೈಡ್ ಪೆಟಲ್ಸು ಮಾಡ್ಕೊಳ್ಳಿ. ಇದೇ ಥರ ನೋಡಿ, ಈ ಥರ ಒಂದು ಭಾರಿ ಚೆನ್ನಾಗಿರೋಂಥ ಫ್ಲವರ್ ಶೇಪಿನ ಆರ್ಚ್ ಆಗುತ್ತೆ. ತುಂಬ ಸುಂದರವಾಗಿ ಕಾಣುತ್ತೆ. ಇದು ಬ್ರೈಡಲ್ ಸ್ಯಾರಿಗಳಿಗೆ ಗ್ರ್ಯಾಂಡಾಗಿದೆ. ಬ್ರೈಡಲ್ ಸ್ಯಾರಿಗಳಿಗೆ ಮಾಡ್ಕೋಬೋದು ನೀವು. ಇದು ಬ್ರೈಡಲ್ ಸ್ಯಾರಿಗೆ ಮಾಡೋವಂಥದ್ದು. ದೊಡ್ಡ ಆರ್ಚ್ ಬರುತ್ತೆ, ಗ್ರ್ಯಾಂಡ್ ಆರ್ಚ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.